ನಮ್ಮ ಸ್ಯಾಂಡಲ್ವುಡ್ ದಳಪತಿ ಡಿ ಬಾಸ್ ಅವರು ತಮ್ಮದೇ ಆದ ಸ್ವಂತ ರಾಜಕೀಯ ಪಕ್ಷವನ್ನು ಕಟ್ಕೊಂಡು 2028ರ ಕರ್ನಾಟಕ ರಾಜಕೀಯ ರಣರಂಗಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಯಾಕೆ ಮಾತು ಹೇಳ್ತಿದ್ದಾರೆ ಅಂದ್ರೆ, ಭಾರತದಲ್ಲಿ ಒಬ್ಬ ಸಿನಿಮಾ ನಟ ಮನಸ್ಸು ಮಾಡಿದ್ರೆ ಸಿಎಂ ಡಿಸಿಎಂಗಳು ಆಗ್ಬೋದು ಎಂದು ಈಗಾಗಲೇ ಅನೇಕ ಸಿನಿಮಾ ನಟರು ಪ್ರೂವ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ತಮಿಳುನಾಡಿನ MG ರಾಮಚಂದ್ರನ್ ಅವರಿಂದ ಹಿಡಿದು ಈಗಿನ ವಿಜಯ್ ದಳಪತಿ ಅವರ ತನಕ, ಆಂಧ್ರದ NT ರಾಮಾರಾವ್ ಅವರಿಂದ ಹಿಡಿದು ಈಗಿನ ಪವನ್ ಕಲ್ಯಾಣ್ ಅವರ ತನಕ ಸಿಎಂಗಳು ಡಿಸಿಎಂಗಳು ಆಗಿದ್ದಾರೆ. ಆದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದುವರೆಗೆ ಒಬ್ಬ ಸಿನಿಮಾ ನಟನೂ ಕೂಡ ಸಿಎಂ ಆಗಿಲ್ಲ. ನಮ್ಮ ಡಿ ಬಾಸ್ ಅವರ ಫ್ಯಾನ್ಸ್ ಹೇಳುವ ಪ್ರಕಾರ ಈಗಾಗಲೇ ಡಿ ಬಾಸ್ ಅವರು ಜೈಲಿನಲ್ಲೇ ಇದ್ಕೊಂಡು ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಆಗೋದಿಕ್ಕೆ ಮಾಸ್ಟರ್ ಪ್ಲಾನ್ ಮಾಡ್ತಿದ್ದಾರೆ ಅಂತ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಒಂದು ವೇಳೆ ವಿಜಯ್ ದಳಪತಿ ಅವರ ಹಾದಿಯಲ್ಲಿ ನಮ್ಮ ಸ್ಯಾಂಡಲ್ವುಡ್ ದಳಪತಿ ಡಿ ಬಾಸ್ ಅವರು ನಡೆದ್ರೆ, ಅದೇ ಫಾರ್ಮುಲಾವನ್ನು ನಮ್ಮ ಡಿ ಬಾಸ್ ಅವರು ಫಾಲೋ ಮಾಡಿದ್ರೆ ಪಕ್ಕ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಕರ್ನಾಟಕದ 7 ಕೋಟಿ ಅಭಿಮಾನಿಗಳು ಡಿ ಬಾಸ್ ಅವರ ಪಕ್ಷಕ್ಕೆ ವೋಟ್ ಹಾಕೋದಿಕ್ಕೆ ಈಗಾಗಲೇ ರೆಡಿ ಆಗಿದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬ. ಅವರು ಪಕ್ಷ ಕಟ್ಟಬೇಕು ಅಷ್ಟೇ. ಈ ಪ್ರಪಂಚದಲ್ಲಿ ತಪ್ಪು ಮಾಡದ ಪ್ರಾಣಿ ಯಾವ್ದಿದೆ ಹೇಳಿ? ಮನುಷ್ಯ ಅಂದ್ರೆ ತಪ್ಪು ಮಾಡಕ್ಕಂತಾನೆ ಹುಟ್ಟಿರುವ ಪ್ರಾಣಿ. ಇಲ್ಲಿ ಯಾರು ಸಾಚ ಅಲ್ಲ, ಎಲ್ಲರೂ ಕಂಡರ ಮನೆಯಲ್ಲಿ ಕಾಚಾ ಬಿಚ್ಚೋರೆ. ಹಾಗಂತ ಡಿ ಬಾಸ್ ಅವರ ಸಾಧನೆಯನ್ನು ಕನ್ನಡಿಗರು ಮರೆಯುವಂತಿಲ್ಲ. ಒಂದು ವೇಳೆ ಡಿ ಬಾಸ್ ಅವರು ಬೇಲ್ ಮೇಲೆ ಹೊರಬಂದ್ರೆ ಈ ರಾಜಕೀಯ ಪಕ್ಷಗಳಿಂದ ಸ್ವಲ್ಪ ದೂರ ಇರಬೇಕು. ಯಾಕಂದ್ರೆ ತಮಿಳುನಾಡಿನಲ್ಲಿ ಇದೇ ರಾಜಕೀಯ ಪಕ್ಷಗಳಿಗೆ ವಿಜಯ್ ದಳಪತಿ ಅವರನ್ನು ಕಂಡ್ರೆ ಆಗ್ತಿರ್ಲಿಲ್ಲ. ಹಾಗೆ ಕರ್ನಾಟಕದಲ್ಲೂ ಕೂಡ ಡಿ ಬಾಸ್ ಅವರನ್ನು ಕಂಡ್ರೆ ಈ ಕಾಂಗ್ರೆಸ್ ಬಿಜೆಪಿ ಅವರಿಗೆ ಇಷ್ಟ ಆಗಲ್ಲ. ಇವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂದ್ರೆ ನಮ್ಮ ಡಿ ಬಾಸ್ ಅವರು 2028ರ ಕರ್ನಾಟಕ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ತಮ್ಮ ಪಾರ್ಟಿಯ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಗೆಲ್ಲಿಸಬೇಕು. ಡಿ ಬಾಸ್ ಅವರ ತಾಕತ್ತು ಏನು ಅಂತ ಇಡೀ ಪ್ರಪಂಚಕ್ಕೆ ಏನು ಅಂತ ಗೊತ್ತಾಗುತ್ತೆ. ಅಪ್ಪಿ ತಪ್ಪಿ ಡಿ ಬಾಸ್ ಅವರ ಮುಂದೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಕುಮಾರಣ್ಣ ಏನಾದ್ರೂ ಸ್ಪರ್ಧೆ ಮಾಡಿದ್ರೆ ಪಕ್ಕ ಇವರೆಲ್ಲ ಠೇವಣಿ ಕಳ್ಕೊಂಡು ಮನೆಗೆ ಹೋಗೋದಂತೂ ಪಕ್ಕ. ಒಂದು ಸೀಟ್ ಕೂಡ ಗೆಲ್ಲಲ್ಲ. ನಿಜ ಹೇಳ್ಬೇಕಂದ್ರೆ ವಿಜಯ್ ದಳಪತಿ ನಮ್ಮ ಡಿ ಬಾಸ್ ಅವರು ಒಂದೇ ನಾಣ್ಯದ 2 ಮುಖಗಳು ಇದ್ದಂಗೆ. ತ್ರಿಷಾ ಅವರ ಕಾಲ್ಗುಣದಿಂದ ವಿಜಯ್ ದಳಪತಿ ಅವರು ತಮಿಳುನಾಡು ಎಲೆಕ್ಷನ್ ಅಲ್ಲಿ ಗೆದ್ದು ಸಿಎಂ ಆಗಿದ್ದಾರೆ. ಆದ್ರೆ ನಮ್ಮ ಚಿಕ್ಕತ್ತಿಗೆ ಕಾಲ್ಗುಣದಿಂದ ನಮ್ಮ ಡಿ ಬಾಸ್ ಅವರು ಒಳಗಡೆ ಹೋಗಿದ್ದಾರೆ. ಡಿ ಬಾಸ್ ಅವರು ಆದಷ್ಟು ಬೇಗ ರಿಲೀಸ್ ಆಗ್ಬೇಕು, ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕರ್ನಾಟಕದ 7 ಕೋಟಿ ಅಭಿಮಾನಿಗಳು ಒಂದೇ ಕಣ್ಣಲ್ಲಿ ಕಾಯ್ತಾವ್ರೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.